ನಮ್ಮ ಹೆಸರು ಮಂಜುಳಾ ಸಿ. ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ಜಾಯ್ನ್ ಆದೆ. ನಾನು ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಟೈಪಿಸ್ಟ್ ಆಗಿ 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಈಗ ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ಪ್ರಮೋಟ್ ಆಗಿದ್ದೀನಿ. ಎನ್ಯು ಹಾಸ್ಪಿಟಲ್ ಜಾಯ್ನ್ ಆದಾಗಿಂದ ಇಲ್ಲಿವರೆಗೂ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನನಗೆ ಎನ್ಯು ಹಾಸ್ಪಿಟಲ್ ತುಂಬ ಹೆಲ್ಪ್ ಮಾಡಿದೆ. ಸ್ಪೆಷಲಿ ಬಂದು ಕ್ರೀಚ್ ಫೆಸಿಲಿಟಿಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ವರ್ಕಿಂಗ್ ವುಮೆನ್ಸ್ ಎಲ್ಲ ಯಾರ್ಯಾರು ಮಕ್ಕಳಿರ್ತಾರೆ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಎಲ್ರಿಗೂ ಮನೇಲಿ ನೋಡ್ಕೊಳ್ಳೋಕೆ ಯಾರೂ ಇರಲ್ಲ, ನನಗೂ ಯಾರು ಪೇರೆಂಟ್ಸ್ ಇಲ್ಲ. ಬಟ್ ಇಲ್ಲಿ ಕ್ರೀಚ್ ಫೆಸಿಲಿಟಿ ಇರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಕ್ರೀಚ್ ಸ್ಟಾಫು ಅಷ್ಟೇ ನನ್ನ ಪಾಪುನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 6 ಮಂತ್ ಪಾಪುವಿಂದ ಇಲ್ಲಿವರೆಗೂ ಈಗ ಆಲ್ಮೋಸ್ಟ್ ನಮಗೆ 3 ಇಯರ್ಸು ಇಲ್ಲಿವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಯೂಶ್ವಲಿ ನಮ್ಮಲ್ಲಿ ಕ್ರೀಚ್ ಫೆಸಿಲಿಟಿ ಬಂದು ಅಬೋವ್ 1 ಇಯರ್ ಇರೋರಿಗೆ ಮಾತ್ರ. ಬಟ್ ನನ್ನ ಪಾಪುನ 6 ಮಂತ್ಗೆ ಕರ್ಕೊಂಡು ಬರೋ ಥರ ನನ್ನ ಮ್ಯಾಮ್ HOD ಮ್ಯಾಮ್ ಡಾಕ್ಟರ್ ಸ್ವಾತಿ ಅವರು ತುಂಬ ಸಪೋರ್ಟಿವ್ ಆಗಿ ತುಂಬ ಹೆಲ್ಪ್ ಮಾಡಿದ್ರು. ಸೊ ಹಾಗಾಗಿ ನನ್ನ ಪಾಪುನ 6 ಮಂತ್ ಬೇಬಿಲೇ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ. ಸೊ ಆ ಫೆಸಿಲಿಟಿ ಇರೋದ್ರಿಂದ ಎಲ್ಲ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎನ್ಯು ಹಾಸ್ಪಿಟಲ್ಗೆ ತುಂಬ ಹೆಲ್ಪ್ ಮಾಡಿದೆ. ಈ ಕಾಲದಲ್ಲಿ ಒಬ್ರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರೋದೇ ಅಪರೂಪ. ಅದರಲ್ಲಿ ನನ್ನ ಮಕ್ಕಳದ್ದು ವರ್ಷದ ಫೀಸ್ ಎಲ್ಲನೂ ಕಟ್ತಾ ಇದ್ದಾರೆ. ಎನ್ಯು ಹಾಸ್ಪಿಟ್ಲಲ್ಲಿ ನನ್ನ ಕೆಲಸ ಸಿಕ್ಕಿದ್ದು ನನ್ನ ಅದೃಷ್ಟ ಅಂದ್ಕೊಳ್ತೀನಿ. ನಾನು ತುಂಬ ಕಷ್ಟದ ಪರಿಸ್ಥಿತಿನಲ್ಲಿ ಎನ್ಯು ಹಾಸ್ಪಿಟ್ಲಿಗೆ ಜಾಯ್ನ್ ಆದೆ. ನನಗೆ ಒಂದು ತಾಯಿ ಥರ ಸಪೋರ್ಟ್ ಕೊಟ್ಟಿದೆ ಎನ್ಯು ಹಾಸ್ಪಿಟಲ್. ಬೇಕಾಗಿರೋದೇ ನನಗೆ ಇಂಪಾರ್ಟೆಂಟ್ ಮಕ್ಕಳ ಎಜುಕೇಷನ್. ನನ್ನ ಮಕ್ಕಳಿಗೆ ಎಜುಕೇಷನ್ಗೆ 1 ವರ್ಷದ ಫೀಸ್ ಎಲ್ಲನೂ ಎನ್ಯು ಹಾಸ್ಪಿಟ್ಲ್ ಕೊಡ್ತಾ ಇರೋದ್ರಿಂದ ನನಗೆ ತುಂಬ ಸಹಾಯ ಆಗಿದೆ. ಥ್ಯಾಂಕ್ ಯು ಎನ್ಯು ಹಾಸ್ಪಿಟಲ್.